ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಸೀರೀಸ್ ಆನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಫಾರ್ ಸೀಟೆಡ್ ಪೇಪರ್ 2. ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ದು ಪೂರ್ತಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿದ್ದು ಫುಲ್ ಕಂಪ್ಲೀಟ್ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಿಲೆಬಸ್ ತೊಗೊಂಡಾಗ 3 ಮೇನ್ ಟಾಪಿಕ್ ಆಗಿ ಡಿವೈಡ್ ಮಾಡ್ಬೋದು. ಮತ್ತು ಈಚ್ ಟಾಪಿಕ್ ಏನಾಗುತ್ತೆ ಸಬ್ ಟಾಪಿಕ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಮೇನ್ ಟಾಪಿಕ್ ತೊಗೊಂಡಾಗ ದಟ್ ಈಸ್ ಆ್ಯಕ್ಚುಲಿ ಚೈಲ್ಡ್ ಡೆವಲಪ್ಮೆಂಟ್ ತೊಗೊಂಡಾಗ 13 ಸಬ್ ಟಾಪಿಕ್ ಆಗಿ ಡಿವೈಡ್ ಆಗುತ್ತೆ ಅಂತ ಹೇಳಿದೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಫಸ್ಟ್ ಸಬ್ ಟಾಪಿಕ್ ದಟ್ ಈಸ್ ಆ್ಯಕ್ಚುಲಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಷನ್ಶಿಪ್ ವಿತ್ ಲರ್ನಿಂಗ್ ಬಗ್ಗೆ ನಾನಿಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ಏನು ತಿಳ್ಕೊಬೇಕು ಅಂತಂದರೆ ಡೆವಲಪ್ಮೆಂಟ್ ಅಂತಂದರೆ ಏನು ಅಂತ ತಿಳ್ಕೊಬೇಕು. ಸೊ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಓವರ್ ಆಲ್ ಕಂಟಿನ್ಯೂಸ್ ಆ್ಯಂಡ್ ಪ್ರೋಗ್ರೆಸಿವ್ ಚೇಂಜಸ್ ದಟ್ ಅಕರ್ಸ್ ಇನ್ ಆನ್ ಇಂಡಿವಿಜುವಲ್ ಫ್ರಮ್ ಬರ್ತ್ ಟು ಡೆತ್. ಆಲ್ರೆಡಿ ನಿಮ್ಗೆ ಸಿಲೆಬಸ್ ಹೇಳಿದೆ ನಾನು. ಡೆವಲಪ್ಮೆಂಟ್ ಅನ್ನೋದು ನಾವು ಹುಟ್ಟುದಾಗಿಂದ ಸಾಯೋವರೆಗೂ ಸಹ ಆಗ್ತಾನೇ ಇರುತ್ತೆ. ಇದು ಪ್ರೋಗ್ರೆಸಿವ್ ಚೇಂಜಸ್. ಇದು ಅಂದರೆ ಇವತ್ತು ಮಗು ಹುಟ್ಟಿದ ತಕ್ಷಣವೇ ನಾಳೆಗೇ ಓಡೋದನ್ನು ಕಲಿಯಲ್ಲ. ಅದು ಏನು ಮಾಡುತ್ತೆ, ಫಸ್ಟು ಕುತ್ಕೊಳ್ಳೋದನ್ನು ಕಲಿಯುತ್ತೆ, ಆಮೇಲೆ ಕ್ರಾಲಿಂಗ್ ಆಗುತ್ತೆ ಅಲ್ವಾ, ಆಮೇಲೆ ಏನು ಮಾಡುತ್ತೆ ನಿಂತ್ಕೊಳ್ಳೋದನ್ನು ಕಲಿಯುತ್ತೆ, ನಂತರ ನಡೆಯೋದನ್ನು ಕಲಿಯುತ್ತೆ, ಆಮೇಲೆ ಅದು ಓಡೋದನ್ನು ಕಲಿಯೋದು. ಇದೇ ಥರ ಇದೊಂದು ಪ್ರೋಗ್ರೆಸಿವ್, ರ್ಯಾಂಡಮ್ ಆಗಲ್ಲ, ಇದು ಪ್ರೋಗ್ರೆಸಿವ್ ಆಗಿ ಆಗ್ತಾ ಇರುತ್ತೆ. ಮತ್ತು ಇದು ಕಂಟಿನ್ಯೂಸ್ ಅಂತ ಯಾಕೆ ಹೇಳ್ತೀವಿ, ಬರ್ತಿಂದ ಡೆತ್ವರೆಗೂ ಸಹ ಡೆವಲಪ್ಮೆಂಟ್ ಅನ್ನೋದು ಏನಾಗ್ತಾ ಇರುತ್ತೆ, ಆಗ್ತಾನೇ ಇರುತ್ತೆ ನಮ್ಮ ಜೀವನದಲ್ಲಿ. ಹಾಗೆಯೇ ಇದನ್ನು ನಾವು ಓವರಾಲ್ ಅಂತಲೂ ಕರಿತೀವಿ. ಯಾಕೆ ಓವರಾಲ್ ಅಂತ ಕರಿತೀವಿ ಅಂತಂದರೆ ಡೆವಲಪ್ಮೆಂಟ್ ಅನ್ನೋದು ಓನ್ಲಿ ಕ್ವಾಂಟಿಟೇಟಿವ್ ಆಗಿರಲ್ಲ. ಅಂತಂದರೆ ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ಬೋದು, ಇಲ್ಲ ಹೈಟ್ ಜಾಸ್ತಿ ಆಗೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಸೋಷಿಯಲ್ ಇರ್ಬೋದು, ಮಾರಲ್ ಇರ್ಬೋದು, ಕಾಗ್ನಿಟಿವ್ ಇರ್ಬೋದು, ಫಿಸಿಕಲ್ ಜೊತೆಗೆ ಇದೆಲ್ಲ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಇದನ್ನು ನಾವು ಓವರಾಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ದಿಸ್ ಚೇಂಜಸ್ ಆರ್ ಫಿಸಿಕಲ್, ಕಾಗ್ನಿಟಿವ್, ಎಮೋಷನಲ್, ಸೋಷಿಯಲ್ ಆ್ಯಂಡ್ ಮಾರಲ್. ಈ ಚೇಂಜಸ್ಗಳೆಲ್ಲ ಫಿಸಿಕಲ್ ಆಗಿರುತ್ತೆ, ಕಾಗ್ನಿಟಿವ್ ಆಗಿರುತ್ತೆ, ಎಮೋಷನಲ್ ಆಗಿರುತ್ತೆ, ಸೋಷಿಯಲು ಆಗಿರುತ್ತೆ, ಹಾಗೆಯೇ ಮಾರಲು ಆಗಿರುತ್ತೆ. ಡೆವಲಪ್ಮೆಂಟ್ ಈಸ್ ಕ್ವಾಲಿಟೇಟಿವ್. ನಿಮ್ಗೆ ಆಲ್ರೆಡಿ ಹೇಳಿದೆ ಡೆವಲಪ್ಮೆಂಟ್ ಅನ್ನೋದು ಕ್ವಾಲಿಟೇಟಿವ್ ಅಲಾಂಗ್ ವಿತ್ ದ ಕ್ವಾಂಟಿಟೇಟಿವ್ ಅಂತ ಹೇಳಿದ್ದೆ ಅಲ್ವಾ. ಸೊ ದಟ್ ಮೀನ್ಸ್ ಆ್ಯಕ್ಚುಲಿ ಚೇಂಜಸ್ ಇನ್ ಎಬಿಲಿಟಿ, ಥಿಂಕಿಂಗ್, ಬಿಹೇವಿಯರ್, ನಾಟ್ ಜಸ್ಟ್ ಕ್ವಾಂಟಿಟೇಟಿವ್. ಕ್ವಾಂಟಿಟೇಟಿವ್ ಅಂತಂದ್ರೇನು ವೆಯ್ಟ್ ಅಥವಾ ಹೈಟ್ ಅಷ್ಟೇ ಅಲ್ಲ, ಒಂದು ಫಿಸಿಕಲ್ ಚೇಂಜಸ್ ಅಷ್ಟೇ ಅಲ್ಲ. ಸೊ ಅದ್ರ ಜೊತೆಗೆ ಏನಿರುತ್ತೆ ಅಂತಂದರೆ ಇದು ಒಂದು ಕ್ವಾಲಿಟೇಟಿವ್ ಚೇಂಜಸ್ಸು ಸಹ ಆಗಿರುತ್ತೆ. ಸೊ ಇನ್ನು ಸಿಂಪಲಾಗಿ ಒಂದು ಡೆಫಿನೇಷನ್ ತೊಗೊಳ್ಳೋದಾದರೆ ನಾವು ಡೆವಲಪ್ಮೆಂಟ್ ಈಸ್ ಅ ಗ್ರ್ಯಾಜುವಲ್. ನಿಮ್ಗೆ ಹೇಳಿದೆ ನಿಧಾನವಾಗಿ ಚೇಂಜಸ್ ಆಗುತ್ತೆ, ಆರ್ಡರ್ಲಿ, ಒಂದಾದಮೇಲೆ ಏನಾಗಬೇಕು ನೆಕ್ಸ್ಟ್ ಅದೇ ಆಗೋದು. ಅಂತಂದರೆ ಮಗು ಫಸ್ಟ್ ಏನು ಮಾಡುತ್ತೆ, ಕೂತ್ಕೊಳ್ಳೋದನ್ನು ಕಲಿಯುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ, ಆಮೇಲೆ ನಡೆಯೋದನ್ನು ಕಲಿಯೋದು, ಆಮೇಲೆ ಓಡೋದನ್ನು ಕಲಿಯೋದು ಅಲ್ವಾ. ಅದಕ್ಕೆ ಆರ್ಡರ್ಲಿ ಆ್ಯಂಡ್ ಕಂಟಿನ್ಯೂಯಸ್ ಪ್ರೋಸೆಸ್. ಇದು ಹುಟ್ಟೋದ್ರಿಂದ ಸಾಯುವವರೆಗೂ ಸಹ ನಾವು ಕಲಿತಾನೆ ಇರ್ತೀವಿ. ಥ್ರೂ ವಿಚ್ ಆ್ಯನ್ ಇಂಡಿವಿಜುವಲ್ ಗ್ರೋಸ್ ಆ್ಯಂಡ್ ಮೆಚೂರ್ಸ್ ಇನ್ ಡಿಫ್ರೆಂಟ್ ಡೈಮೆನ್ಷನ್ಸ್. ಸೊ ಏನು ಡೆಫಿನೇಷನ್ ಏನು, ಡೆವಲಪ್ಮೆಂಟ್ ಈಸ್ ಅ ಗ್ರ್ಯಾಜುವಲ್, ಆರ್ಡರ್ಲಿ ಆ್ಯಂಡ್ ಕಂಟಿನ್ಯೂಸ್ ಪ್ರೋಸೆಸ್ ಥ್ರೂ ವಿಚ್ ಆ್ಯನ್ ಇಂಡಿವಿಜುವಲ್ ಗ್ರೋಸ್ ಆ್ಯಂಡ್ ಮೆಚೂರ್ಸ್ ಇನ್ ಡಿಫ್ರೆಂಟ್ ಡೈಮೆನ್ಷನ್ಸ್. ಇನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆವಲಪ್ಮೆಂಟ್ ತೊಗೊಳ್ಳೋದಾದರೆ ನಾವು ಇಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ. ಫಸ್ಟ್ ಒನ್ ಏನು, ಡೆವಲಪ್ಮೆಂಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ನಿಮ್ಗೆ ಆಲ್ರೆಡಿ ಹೇಳಿದೆ, ಇಟ್ ಈಸ್ ಅ ಸೀಕ್ವೆನ್ಷಿಯಲ್ ಆ್ಯಂಡ್ ಆರ್ಡರ್ಲಿ and is individual differences and it is actually multi-dimensional. ಇದೆಲ್ಲ ಏನು ಅಂತಂದರೆ ಡೆವಲಪ್ಮೆಂಟದು ಕ್ಯಾರೆಕ್ಟರಿಸ್ಟಿಕ್ಸ್. ಕಂಟಿನ್ಯೂಸ್ ಪ್ರೋಸೆಸ್ ಅಂತಂದರೆ ಏನು, ಫಸ್ಟ್ ಒನ್ ಏನು, ವಾಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆವಲಪ್ಮೆಂಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಹಾಗಂದರೆ ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್ ಆ್ಯಂಡ್ ಕಂಟಿನ್ಯೂಸ್ ಥ್ರೂ ಔಟ್ ಲೈಫ್. ಸೊ ಹುಟ್ಟದಾಗಿಂದ ಸ್ಟಾರ್ಟ್ ಆಗುತ್ತೆ ಡೆವಲಪ್ಮೆಂಟು, ನಮ್ಮ ಥ್ರೂ ಔಟ್ ಲೈಫು ಫುಲ್ಲು ಏನಿರುತ್ತೆ ಡೆವಲಪ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ನೆಕ್ಸ್ಟ್ ಸೀಕ್ವೆನ್ಷಿಯಲ್ ಆ್ಯಂಡ್ ಆರ್ಡರ್ಲಿ. ಆಲ್ರೆಡಿ ಹೇಳಿದೆ ಡೆವಲಪ್ಮೆಂಟ್ ಫಾಲೋಸ್ ಅ ಫಿಕ್ಸ್ಡ್ ಪ್ಯಾಟರ್ನ್ ಇರುತ್ತೆ ಅಂತ. ಮಾತಾಡೋದು ಸಹ ಮಗು ಹುಟ್ಟಿದ ತಕ್ಷಣ ಮಾತಾಡೋದನ್ನು ಕಲಿಯಲ್ಲ ಅಲ್ವಾ. ಫಸ್ಟು ಅಳೋದನ್ನ ಅಳುತ್ತೆ ಫಸ್ಟು ಮಗು, ಆಮೇಲೆ ಏನಾಗುತ್ತೆ ಬ್ಯಾಬ್ಲಿಂಗ್ ಕಲಿಯುತ್ತೆ. ಬ್ಯಾಬ್ಲಿಂಗ್ ಆದಮೇಲೆ ಏನು ಮಾಡುತ್ತೆ ಅಂತಂದರೆ ಅದು ಒಂದು ವರ್ಡ್ ಮಾತಾಡೋದನ್ನು ಕಲಿಯುತ್ತೆ, ಒಂದು ವರ್ಡ್ ಆದಮೇಲೆ 2 ವರ್ಡ್ಸಿಗೆ ಹೋಗುತ್ತೆ. ಸೊ ಈ ಥರ ಏನು ಮಾಡುತ್ತೆ ಮಗು ಮಾತಾಡೋದನ್ನು ಕಲಿಯುತ್ತೆ. ಒಂದು ಸೀಕ್ವೆನ್ಸ್ ಆರ್ಡರ್ ಇರುತ್ತೆ, ಎಲ್ಲ ಮಗುದು ಇದೇ ಥರ ಆರ್ಡರ್ ಇದ್ದೇ ಇರುತ್ತೆ ಅಲ್ವಾ. ಸೊ ಬಟ್ ರೇಟು ಡಿಫ್ರೆಂಟ್ ಇರ್ಬೋದು, ಬಟ್ ಆರ್ಡರ್ ಸೇಮ್ ಇರುತ್ತೆ. ಅಥವಾ ಸಿಂಪಲಿಂದ ಕಾಂಪ್ಲೆಕ್ಸ್ ಕಡೆಗೆ ಹೋಗೋದು, ಜನರಲಿಂದ ಸ್ಪೆಸಿಫಿಕ್ ಕಡೆಗೆ ಹೋಗೋದು, ಇದೆಲ್ಲ ಎಲ್ಲದರಲ್ಲೂ ಸಹ ಸೇಮ್ ಇರುತ್ತೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೀನ್ ಈಚ್ ಚೈಲ್ಡ್ ಡೆವಲಪ್ಸ್ ಅಟ್ ಈಸ್ ಆರ್ ಹರ್ ಓನ್ ಪೇಸ್. ಪ್ರತಿಯೊಂದು ಮಗುನೂ ಸಹ ತಂದೆ ಆದ ಒಂದು ರೇಟಲ್ಲಿ ಡೆವಲಪ್ಮೆಂಟನ್ನು ಸೀಕ್ವೆನ್ಸ್ ಸೇಮ್ ಇರುತ್ತೆ, ಬಟ್ ರೇಟ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಡೆವಲಪ್ಮೆಂಟ್ ಅನ್ನೋದು ಒಂದು ಮಲ್ಟಿ ಡೈಮೆನ್ಷನಲ್. ಒಂದೇ ಡೆವಲಪ್ಮೆಂಟ್ ಆಗಲ್ಲ, ಅಂದರೆ ಫಿಸಿಕಲ್ ಆಗಿ ಬರೀ ಬಾಡಿ ವೆಯ್ಟ್ಗೆ ಏನಾಗೋದು ಹೈಟೇ ಆಗೋದು ಇಷ್ಟೇ ಅಲ್ಲ. ಡೆವಲಪ್ಮೆಂಟ್ ಅನ್ನೋದು ಒಂದು ಮಲ್ಟಿ ಡೈಮೆನ್ಷನಲ್. ಎಲ್ಲ ದಿಕ್ಕುಗಳಲ್ಲೂ ಸಹ ನಮ್ಮ ಡೆವಲಪ್ಮೆಂಟು ಇದ್ದೇ ಇರುತ್ತೆ. ಅದು ಫಿಸಿಕಲ್ ಇರ್ಬೋದು, ಕಾಗ್ನಿಟಿವು, ಎಮೋಷನಲ್ಲು, ಸೋಷಿಯಲ್ಲು, ಮಾರಲ್ಲು ಮತ್ತು ಇಂಟರ್ ರಿಲೇಟೆಡ್. ದೇ ಆರ್ ಆ್ಯಕ್ಚುಲಿ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇರುತ್ತೆ. ಇಂಟರ್ ರಿಲೇಟೆಡ್ ಅಂತಂದರೆ ಡೆವಲಪ್ಮೆಂಟ್ ಈಸ್ ಒನ್ ಏರಿಯಾ ಅಫೆಕ್ಟ್ಸ್ ಅದರ್ಸ್. ಒಂದು ಏರಿಯಾ ಎಫೆಕ್ಟ್ ಆದರೆ ಇನ್ನೊಂದು ಏರಿಯಾಕ್ಕೂ ಸಹ ಅದು ಎಫೆಕ್ಟ್ ಆಗುತ್ತೆ. ಅಂದರೆ ಫಿಸಿಕಲ್ ಎಫೆಕ್ಟ್ ಆದರೆ ಮೇ ಬಿ ಮೆಂಟಲಿನೂ ಸಹ ನಮಗೆ ಎಫೆಕ್ಟ್ ಆಗ್ಬೋದು ಆ ಥರ.
ಸೊ ನೆಕ್ಸ್ಟ್ ಡೊಮೈನ್ಸ್ ಆಫ್ ಡೆವಲಪ್ಮೆಂಟ್ ಅಥವಾ ಇದನ್ನು ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಅಂತಲೂ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟ್. ಇವಾಗ ಡೊಮೈನ್ಸ್ ಆಫ್ ಡೆವಲಪ್ಮೆಂಟಲ್ಲಿ 5 ಟೈಪ್ಸ್ ನೋಡ್ತೀವಿ ನಾವು. ಯಾವುದ್ಯಾವುದು ಅಂತಂದರೆ ಒಂದು ಫಿಸಿಕಲ್ ಡೊಮೈನು, ಕಾಗ್ನಿಟಿವ್ ಡೊಮೈನು, ಎಮೋಷನಲ್ ಡೊಮೈನು, ಸೋಷಿಯಲ್ ಡೊಮೈನು, ಇನ್ನೊಂದು ಲಾಸ್ಟ್ ಒನ್ನು ಮಾರಲ್ ಡೊಮೈನ್ ಅಂತ. ಸೊ ಫಸ್ಟ್ ಒನ್ ಹೋಗೋಣ. ಫಿಸಿಕಲ್ ಡೊಮೈನ್ ಅಂತಂದರೆ ಡೆವಲಪ್ಮೆಂಟ್ ಆಫ್ ಬಾಡಿ, ಮಸಲ್ಸ್, ಹೈಟ್, ವೆಯ್ಟ್, ಮೋಟರ್ ಸ್ಕಿಲ್ಸ್. ಸೊ ಇದರಲ್ಲಾಗ ಎಲ್ಲ ಡೆವಲಪ್ಮೆಂಟನ್ನು ನಾವೇನಂತ ಕರಿತೀವಿ, ಫಿಸಿಕಲ್ ಡೊಮೈನ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಳ್ಳೋದಾದರೆ ವಾಕಿಂಗ್, ರನ್ನಿಂಗ್, ರೈಟಿಂಗ್ ಇದೆಲ್ಲ ಯಾವುದಕ್ಕೆ ಬರುತ್ತೆ, ಫಿಸಿಕಲ್ ಡೊಮೈನ್ ಬರುತ್ತೆ. ಸೊ ನೆಕ್ಸ್ಟ್ ಕಾಗ್ನಿಟಿವ್ ಡೊಮೈನ್ ಅಂತಂದರೆ ಏನು? ಸೊ ಡೆವಲಪ್ಮೆಂಟ್ ಆಫ್ ಥಿಂಕಿಂಗ್, ರೀಸನಿಂಗ್, ಮೆಮೊರಿ, ಇಂಟೆಲಿಜೆನ್ಸ್. ಸೊ ಈ ಥಿಂಕಿಂಗ್, ರೀಸನಿಂಗ್, ಮೆಮೊರಿ, ಇಂಟೆಲಿಜೆನ್ಸಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ಕಾಗ್ನಿಟಿವ್ ಡೊಮೈನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್, ಥಿಂಕಿಂಗ್ ಲಾಜಿಕಲಿ. ಸೊ ಇದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ, ನಮಗೆ ಕಾಗ್ನಿಟಿವ್ ಡೊಮೈನ್ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಎಮೋಷನಲ್ ಡೊಮೈನ್. ಎಮೋಷನಲ್ ಡೊಮೈನ್ ಅಂದರೆ ಡೆವಲಪ್ಮೆಂಟ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್. ಓಕೆ, ಸೊ ನಮ್ಮಲ್ಲಿರೋಂಥ ಫೀಲಿಂಗ್, ಎಮೋಷನ್ಸ್ ಏನು ಡೆವಲಪ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ, ಎಮೋಷನಲ್ ಡೊಮೈನ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಿಯರ್, ಜಾಯ್, ಕಾನ್ಫಿಡೆನ್ಸ್, ಎಮೋಷನಲ್ ಕಂಟ್ರೋಲ್ ಇದೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ, ಎಮೋಷನಲ್ ಡೊಮೈನ್ ಕೆಳಗಡೆ ಬರುತ್ತೆ. ಸೋಷಿಯಲ್ ಡೊಮೈನ್ ಅಂತಂದರೆ ಏನು? ಡೆವಲಪ್ಮೆಂಟ್ ಆಫ್ ಇಂಟರಾಕ್ಷನ್ ವಿತ್ ಅದರ್ಸ್. ಸೋಷಿಯಲ್ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಇಂಟರಾಕ್ಷನ್ಸ್ ವಿತ್ ಅದರ್ಸ್. ಈ ಡೆವಲಪ್ಮೆಂಟನ್ನು ನಾವೇನಂತ ಕರಿತೀವಿ, ಸೋಷಿಯಲ್ ಡೊಮೈನ್ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಶೇರಿಂಗ್, ಕೋಆಪ್ರೇಷನ್, ಗ್ರೂಪ್ ವರ್ಕ್ ಇವೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ, ಸೋಷಿಯಲ್ ಡೊಮೈನ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಮಾರಲ್ ಡೊಮೈನ್ ಅಂತಂದರೆ ಏನು? ಲಾಸ್ಟ್ ಒನ್ನು. ಸೊ ಮಾರಲ್ ಡೊಮೈನ್ ಅಂತಂದರೆ ಡೆವಲಪ್ಮೆಂಟ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್. ಓಕೆ, ಸೊ ಮಾರಲ್ ಮತ್ತು ಎಥಿಕ್ಸ್ ಡೆವಲಪ್ಮೆಂಟನ್ನು ನಾವು ಮಾರಲ್ ಡೊಮೈನ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಇದಕ್ಕೆ ಎಕ್ಸಾಂಪಲ್ಸ್ಗೆ ಹಾನೆಸ್ಟಿ, ಡಿಸಿಪ್ಲಿನು, ರೆಸ್ಪೆಕ್ಟು ಇವೆಲ್ಲ ಯಾವುದ್ರ ಕೆಳಗಡೆ ಬರುತ್ತೆ, ಮಾರಲ್ ಡೊಮೈನ್ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋದರೆ ಡಿಫ್ರೆನ್ಸ್ ಬಿಟ್ವೀನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್? ಗ್ರೋತು ಡೆವಲಪ್ಮೆಂಟ್ ಎರಡೂ ಗೊತ್ತಿದೆ ಇವಾಗ ನಮಗೆ. ಬಟ್ ಏನು ಡಿಫ್ರೆನ್ಸ್ ಏನು ಈ ಗ್ರೋತ್ಗೂ ಡೆವಲಪ್ಮೆಂಟ್ಗೂ ಏನು ಡಿಫ್ರೆನ್ಸ್ ಇದೆ ನೋಡಿ? ಗ್ರೋತ್ ಅನ್ನೋದು ಒಂದು ಕ್ವಾಂಟಿಟೇಟಿವ್, ಗ್ರೋತ್ ಅನ್ನೋದು ಒಂದು ಕ್ವಾಂಟಿಟೇಟಿವ್ ಮೀನ್ಸ್ ಇವಾಗ ಹೈಟ್ ಇನ್ಕ್ರೀಸ್ ಆಗೋದು ಅಥವಾ ವೆಯ್ಟ್ ಇನ್ಕ್ರೀಸ್ ಆಗೋದು ಯಾವುದ್ರ ಕೆಳಗಡೆ ಬರುತ್ತೆ, ಗ್ರೋತ್ ಕೆಳಗಡೆ ಬರುತ್ತೆ. ಅದೇ ಡೆವಲಪ್ಮೆಂಟ್ ಅನ್ನೋದು ಒಂದು ಕ್ವಾಲಿಟೇಟಿವ್ ಅಂತಂದರೆ ನಾವು ಥಿಂಕ್ ಮಾಡೋದು, ಒಂದು ಕಾಗ್ನಿಟಿವ್ ಥಿಂಕಿಂಗ್ ಅಂತ ಕರಿತೀವಿ, ಲಾಜಿಕಲ್ ಥಿಂಕಿಂಗ್ ಅಂತ ಕರಿತೀವಿ ಅಲ್ವಾ. ಮತ್ತು ನಮ್ಮಲ್ಲಿರೋಂಥ ಎಮೋಷನ್ಸ್ ಎಲ್ಲ ಯಾವುದಕ್ಕೆ ಬರುತ್ತೆ, ನಮಗೆ ಡೆವಲಪ್ಮೆಂಟ್ ಕೆಳಗಡೆ ಬರುತ್ತೆ. ಸೊ ನೆಕ್ಸ್ಟು ಗ್ರೋತ್ ಮೆಸರಬಲ್. ನಾವು ಹೈಟನ್ನ ಏನು ಮಾಡ್ತೀವಿ, ಮೆಸರ್ ಮಾಡ್ಬೋದು, ವೆಯ್ಟನ್ನು ಸಹ ನಮ್ಮದು ಮೆಸರ್ ಮಾಡ್ಬೋದು. ಬಟ್ ಆದರೆ ಡೆವಲಪ್ಮೆಂಟ್ ನಾಟ್ ಡೈರೆಕ್ಟ್ಲಿ ಮೆಸರಬಲ್. ಡೆವಲಪ್ಮೆಂಟನ್ನು ಡೈರೆಕ್ಟಾಗಿ ವೆಯ್ಟು ಮತ್ತು ಹೈಟು ಥರ ನಾವು ಡೈರೆಕ್ಟಾಗಿ ಮೆಸರ್ ಮಾಡೋಕ್ಕಾಗಲ್ಲ ಅಲ್ವಾ. ಗ್ರೋತ್ ಸ್ಟಾಪ್ಸ್ ಆಫ್ಟರ್ ಮೆಚುರಿಟಿ. ನಿಮ್ಗೆ ಗೊತ್ತಿದೆ, ಒಂದು ಹೈಟ್ ಅನ್ನೋದು ಸಹ ಒಂದು ಮೆಚುರಿಟಿ, ಒಂದು ಏಜ್ ಆದ ತಕ್ಷಣ ಏನಾಗುತ್ತೆ, ಅದು ಸ್ಟಾಪ್ ಆಗುತ್ತೆ ಅಲ್ವಾ. ಒಂದು ವೆಯ್ಟು ಸಹ ಹಾಗೆ ಆಗುತ್ತೆ. ನಮ್ಗೆ ವೆಯ್ಟ್ ಗೇನ್ ಆಗೋದಿರ್ಬೋದು, ವೆಯ್ಟಲ್ಲಿ ಚೇಂಜಸ್ ಆಗ್ಬೋದು, ಅದೆಲ್ಲ ಒಂದು ಏಜ್ ತನಕ ಏನಾಗುತ್ತೆ ನಮಗೆ ಅಂತಂದರೆ ಆಗುತ್ತೆ, ಆಮೇಲೆ ಸ್ಟಾಪ್ ಆಗೋಗ್ಬಿಡುತ್ತೆ. ಬಟ್ ಆದರೆ ಡೆವಲಪ್ಮೆಂಟ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಕಂಟಿನ್ಯೂಯಸ್ ಥ್ರೂ ಔಟ್ ಲೈಫ್ ಪೂರ ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಇದೇ ಡಿಫ್ರೆನ್ಸಸ್ ಬಿಟ್ವೀನ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಹೋಗೋಣ, ರಿಲೇಷನ್ಶಿಪ್ ಬಿಟ್ವೀನ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಹಾಗಾದರೆ ಡೆವಲಪ್ಮೆಂಟಿಗೂ ಲರ್ನಿಂಗೂ ಇರೋ ಅಂಥ ರಿಲೇಷನ್ಶಿಪ್ ಏನು ಸಂಬಂಧ ಏನೋ ಇದೆ ಎರಡು ನೋಡಿ. ಲರ್ನಿಂಗ್ ಡಿಪೆಂಡ್ಸ್ ಆನ್ ಡೆವಲಪ್ಮೆಂಟ್. ಯಾವಾಗಲೂ ಸಹ ಲರ್ನಿಂಗು ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಲರ್ನಿಂಗ್. ಸೊ ಡೆವಲಪ್ಮೆಂಟ್ ಅಂದು ಲರ್ನಿಂಗಿಂದ ಏನಾಗುತ್ತೆ, ಇದು ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಲರ್ನಿಂಗ್ ಡಿಪೆಂಡ್ಸ್ ಆನ್ ಡೆವಲಪ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಲರ್ನಿಂಗ್. ಸೊ ನೆಕ್ಸ್ಟ್, ಹೌ ಡೆವಲಪ್ಮೆಂಟ್ ಅಫೆಕ್ಟ್ಸ್ ಲರ್ನಿಂಗ್. ಯಾವ ಥರ ಈ ಡೆವಲಪ್ಮೆಂಟ್ ಅನ್ನೋದು ಲರ್ನಿಂಗ್ ಕಲಿಕೆ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದಾದರೆ, ಫಸ್ಟ್ ತೊಗೋಣ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾವ ಥರ ಎಫೆಕ್ಟ್ ಮಾಡುತ್ತೆ ಲರ್ನಿಂಗ್ಗೆ ಅಂತ ನೋಡೋದಾದರೆ, ದ ಚೈಲ್ಡ್ ಮಸ್ಟ್ ಬಿ ಮೆಂಟಲಿ ರೆಡಿ ಟು ಲರ್ನ್. ಯಾವುದೇ ಒಂದು ಮಗು ಮೆಂಟಲಾಗಿ ರೆಡಿ ಇರಬೇಕು, ಕಲಿಕೆಗೆ ಅದು ರೆಡಿ ಇರಬೇಕು, ಅದು ಮೆಂಟಲಾಗಿ. ಎಕ್ಸಾಂಪಲ್, ಅ ಚೈಲ್ಡ್ ಇನ್ ಪ್ರೀ ಆಪರೇಷನಲ್ ಸ್ಟೇಜ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ. ಸೊ ಅದೇ ಒಂದು ಮಗು ಪ್ರೀ ಆಪರೇಷನಲ್ ಸ್ಟೇಜಲ್ಲೇ ಇದ್ದಾಗ ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ಆಲ್ಜಿಬ್ರಾ ಹೇಳ್ಕೊಡಕ್ಕೆ ಹೋದರೆ ಅದಕ್ಕೆ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ಅದು ಮೆಂಟಲಿ ರೆಡಿ ಇರೋದಿಲ್ಲ. ಅದಕ್ಕೆ ಹೇಳೋದು ಕಾಗ್ನಿಟಿವ್ ಡೆವಲಪ್ಮೆಂಟು ಯಾವ ಥರ ಎಫೆಕ್ಟ್ ಆಗುತ್ತೆ ಲರ್ನಿಂಗ್ ಅನ್ನೋದಕ್ಕೆ. ಇದು ಲಾಜಿಕಲ್ ಥಿಂಕಿಂಗ್ ಡೆವಲಪ್ಸ್ ಲೇಟರ್. ಓಕೆ, ಲರ್ನಿಂಗ್ ಇಂಪ್ರೂವ್ಸ್. ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಅನ್ನೋದು ನಮ್ಗೆ ಇದರಲ್ಲಿ ಅರ್ಲಿ ಸ್ಟೇಜಲ್ಲಿ ಬರೋಲ್ಲ, ಇದು ಲೇಟರಲ್ಲಿ ಬರುತ್ತೆ, ನಿಧಾನವಾಗಿ ಬರುತ್ತೆ ಅದು. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮದು ಲರ್ನಿಂಗ್ ಏನಾಗುತ್ತೆ, ಇಲ್ಲಿ ಇಂಪ್ರೂವ್ಸ್ ಆಗುತ್ತೆ. ಯಾವಾಗ ನಿಮಗೆ ಲಾಜಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ ಆವಾಗ ಲರ್ನಿಂಗ್ ಏನಾಗುತ್ತೆ, ನಮಗೆ ಇಂಪ್ರೂವ್ಸ್ ಆಗುತ್ತೆ. ಸೊ ನೆಕ್ಸ್ಟು ಪಿಯಾಜೆ ತೊಗೊಂಡ್ರೆ, ಲರ್ನಿಂಗ್ ಈಸ್ ಎಫೆಕ್ಟಿವ್ ಒನ್ಲಿ ವೆನ್ ದ ಚೈಲ್ಡ್ ಈಸ್ ಡೆವಲಪ್ಮೆಂಟಲಿ ರೆಡಿ.
ಸೊ ಪಿಯಾಜೆ ಏನು ಹೇಳಿದ್ದಾರೆ ಅಂತಂದರೆ ಲರ್ನಿಂಗ್ ಒಂದು ಕಲಿಕೆ ಅನ್ನೋದು ಯಾವಾಗ ಎಫೆಕ್ಟಿವ್ ಆಗಿರುತ್ತೆ ಅಂತಂದರೆ ಯಾವಾಗ ಮಗು ಡೆವಲಪ್ಮೆಂಟಲ್ಲಿ ರೆಡಿ ಇರುತ್ತೆ ಅಂತ. ಯಾಕೆ ಅಂತಂದರೆ ಪಿಯಾಜೆ ಅವರು ಎಷ್ಟೋ ಸ್ಟೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದನ್ನು ನೆಕ್ಸ್ಟ್ ಯಾವಾಗ ಬರುತ್ತೆ ಸಬ್ ಟಾಪಿಕ್ ಆವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವ್ರ ಪ್ರಕಾರ ಏನು ಅಂತಂದರೆ ಮಗು ಒಂದೊಂದು ಸ್ಟೇಜಲ್ಲಿ ಏನು ಕಲಿಯೋಕ್ಕಾಗುತ್ತೆ ಅದೇ ಕಲಿಯೋದು. ಬಟ್ ಆ ಕಲಿಬೇಕು ಅಂತಂದರೆ ಆ ಡೆವಲಪ್ಮೆಂಟ್ ಸ್ಟೇಜಿಗೆ ಅದು ಮಗು ಬಂದಿರಬೇಕು. ಓಕೆ, ಅಕಾರ್ಡಿಂಗ್ ಟು ಪಿಯಾಜೆ ಲರ್ನಿಂಗ್ ಬಿಕಮ್ಸ್ ಮೀನಿಂಗ್ಫುಲ್ ಓನ್ಲಿ ವೆನ್ ಟೀಚಿಂಗ್ ಮ್ಯಾಚಸ್ ದ ಚೈಲ್ಡ್ಸ್ ಸ್ಟೇಟ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಸೊ ಅಕಾರ್ಡಿಂಗ್ ಟು ಈ ಪಿಯಾಜೆ ಪ್ರಕಾರ ಲರ್ನಿಂಗ್ ಒಂದು ಕಲಿಕೆಗೆ ಯಾವಾಗ ಒಂದು ಅರ್ಥ ಬರುತ್ತೆ ಅಂತಂದರೆ ಯಾವಾಗ ಆ ಮಗುದು ಸ್ಟೇಜ್ ಒಂದು ಡೆವಲಪ್ಮೆಂಟಲ್ ಸ್ಟೇಜ್ ಏನಿರುತ್ತೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಸ್ಟೇಜು ಅದು ಟೀಚಿಂಗ್ ಜೊತೆಗೆ ಮ್ಯಾಚ್ ಆಗಬೇಕು. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನೇ ಟ್ಯೂಷನ್ ತೊಗೊತಾ ಇದ್ದಾಗ ನಾನು ಮಾಡ್ತಾಯಿದ್ದಿದ್ದು ಹೈಯರ್ ಕ್ಲಾಸಿಗೆ ಟ್ಯೂಷನ್ ಅಂದ್ಕೊಳ್ಳಿ. ಒಂದು ಮಗು ಬಂತು ನನಗೆ, ಯಾವುದು LKG ಮಗು ಬಂತು. ಆ LKG ಮಗುಗೆ ಯಾವ ಥರ ಹೇಳ್ಕೊಡ್ಬೇಕು ಅಂತ ನನಗಿನ್ನೂ ಅಷ್ಟೊಂದು ಐಡಿಯಾ ಇಲ್ಲ. ನಾನೇನು ಮಾಡಿದೆ ಇವಾಗ ONE1 ಸೊ ಫುಲ್ ಏನು ಮಾಡಿದೆ ONE1 TWO2 ಅಂತ ಫುಲ್ ಏನು ಮಾಡಿದೆ ಒಂದು 3ನ ಬರೆದು ಒಟ್ಟಿಗೆ ಕೊಟ್ಬಿಟ್ಟೆ. ಆ ಮಗುಗೆ ಒಟ್ಟಿಗೆ ಕೊಟ್ಬಿಟ್ಟು ಕಲಿಯೋಕ್ಕೆ ಹೇಳಿದೆ. ಬಟ್ ಮಗು ಕಲಿಯೋಕ್ಕಾಗುತ್ತಾ? ಇಲ್ಲ. ಸೊ ಅವ್ರ ಸ್ಟೇಜ್ ಏನಿದೆ ನಾವು ಒಂದೊಂದಾಗಿ ಹೇಳ್ಕೊಡ್ಬೇಕು. ಫಸ್ಟ್ ಏನು ಹೇಳ್ಕೊಡ್ಬೇಕು, ನಾನು ABCD ಬರುತ್ತಾ ಮಗುಗೆ ಅಂತ ಚೆಕ್ ಮಾಡಬೇಕು. ಆ ABCD ಫುಲ್ಲು ತರೋಗಿ ಕಲ್ತ ಮೇಲೆ ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು, ಆಮೇಲೆ 1 2 3 ನ್ಯೂಮೆರಿಕಲ್ಸ್ ಬರೀದೇನೆ ಹೇಳ್ಕೊಡ್ಬೇಕು. ನಾನು ಆ ನ್ಯೂಮೆರಿಕಲ್ಸ್ ಕಲ್ತ ಮೇಲೆ ನಾನು ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು, ಆ ONE1 ಅನ್ನೋದನ್ನೇ ಹೇಳ್ಕೊಡ್ಬೇಕು ಅಲ್ವಾ. ಆವಾಗಲೇ ಮಗು ಕಲಿಯೋಕ್ಕಾಗೋದು. ಸೊ ಅದೊಂದು ಸ್ಟೇಜ್ ಇರುತ್ತೆ, ಆ ಸ್ಟೇಜಲ್ಲೇ ಮಗು ಕಲಿಯೋಕ್ಕಾಗೋದು. ನೆಕ್ಸ್ಟ್ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಸೊ ಈ ಫಿಸಿಕಲ್ ಡೆವಲಪ್ಮೆಂಟ್ ಯಾವ ಥರ ಲರ್ನಿಂಗಿಗೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ನೋಡಿ, ಫಿಸಿಕಲ್ ಗ್ರೋತ್ ಎಫೆಕ್ಟ್ಸ್ ಲರ್ನಿಂಗ್ ಎಬಿಲಿಟೀಸ್. ನಮ್ಮ ಫಿಸಿಕಲ್ ಗ್ರೋತ್ ಸಹ ಲರ್ನಿಂಗ್ ಎಬಿಲಿಟೀಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಹೇಗೆ ಅಂದರೆ ಎಕ್ಸಾಂಪಲ್ ನೋಡೋಣ. ಪೂರ್ ಐಸೈಟ್, ನಮ್ಮ ಕಣ್ಣಿನ ದೋಷ ಇದ್ದಾಗ ಡಿಫಿಕಲ್ಟ್ ಇನ್ ರೀಡಿಂಗ್, ಓದೋದಕ್ಕೆ ಕಷ್ಟ ಆಗುತ್ತೆ. ಒಂದು ಮಗುಗೆ ಕಣ್ಣು ದೋಷ ಇದ್ದಾಗ ಮಗುಗೆ ಓದೋಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ವೀಕ್ ಫೈನ್ ಮೋಟರ್ ಸ್ಕಿಲ್ಸ್, ಮಗುಗೆ ಫೈನ್ ಮೋಟರ್ ಸ್ಕಿಲ್ಸ್ ಇಲ್ಲ ಅಂದಾಗ ಡಿಫಿಕಲ್ಟ್ ಇನ್ ರೈಟಿಂಗ್, ಮಗುಗೆ ಬರೆಯೋಕ್ಕೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಸೊ ಈ ಥರ ಫಿಸಿಕಲ್ ಡೆವಲಪ್ಮೆಂಟು ಲರ್ನಿಂಗಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರದು. ಸೊ ಥರ್ಡ್ ಒನ್ಗೆ ಹೋಗೋದಾದರೆ ಎಮೋಷನಲ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ಸೊ ಎಮೋಷನಲಿ ಸೆಕ್ಯೂರ್ ಚಿಲ್ಡ್ರನ್ಸ್ ಲರ್ನ್ ಬೆಟರ್. ಸೊ ಯಾವ ಮಗು ಎಮೋಷನಲ್ ಆಗಿ ಸೆಕ್ಯೂರ್ ಆಗಿರುತ್ತೆ ಆ ಮಗು ಕಲಿಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ, ಬೆಟರ್ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ನೋಡಿ, ಆ ಫಿಯರ್ಫುಲ್ ಚೈಲ್ಡ್ ಕ್ಯಾನ್ ನಾಟ್ ಕಾನ್ಸಂಟ್ರೇಟ್. ಮಗು ತುಂಬ ಭಯದಲ್ಲಿದ್ದರೆ, ಇವಾಗ ಯಾವುದೋ ಒಬ್ಬರು ಟೀಚರ್ ನೋಡಿದ್ರು, ಇಲ್ಲ ಸ್ಕೂಲ್ ಒಂದು ಕ್ಲಾಸ್ ರೂಮ್ ಅಂತಂದ್ರೇ ಮಗು ಎದುರ್ಕೊತಾ ಇದೆ ಅಂತಂದರೆ ಮಗು ಎಲ್ಲಿ ಕಲಿಯೋಕ್ಕಾಗತ್ತೆ ಅಲ್ವಾ. ಸೊ ಅದಕ್ಕೆ ಹೇಳೋದು, ಆ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಯಾವ ಥರ ಇರಬೇಕು, ಪಾಸಿಟಿವ್ ಆಗಿರಬೇಕು, ಮಗುಗೆ ನೆಗೆಟಿವ್ ಆಗಿರಬಾರ್ದು, ಮಗು ಭಯ ಇರಬಾರ್ದು. ಒಂದು ಸ್ಕೂಲು ಅಥವಾ ಒಂದು ಕ್ಲಾಸಿಗೆ ಎಂಟ್ರಿ ಕೊಡಬೇಕು ಅಂತಂದರೆ ಮಗುಗೆ ಖುಷಿ ಇರಬೇಕು. ಇವತ್ತು ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ನಾನು ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇರಬೇಕು. ಆ ಎನ್ವಿರಾನ್ಮೆಂಟ್ ಇದ್ದರೆ ಮಾತ್ರ ಮಗು ಕಲಿಯೋಕ್ಕೆ ಸಾಧ್ಯ. ಮಗುವಿನಲ್ಲಿ ಭಯ ಇದ್ದರೆ ಯಾವುದೇ ಕಾರಣಕ್ಕೂ ಮಗು ಕಲಿಯಲ್ಲ. ಏನು ಕ್ವಶನ್ನೂ ಮಾಡಲ್ಲ, ಅರ್ಥ ಆಗದೇ ಇದ್ದರೆ ಅದು ಕೇಳೋದು ಇಲ್ಲ ಮತ್ತೆ ಅಲ್ವಾ. ನೆಕ್ಸ್ಟು ಎಂಕರೇಜ್ಮೆಂಟ್ ಇನ್ಕ್ರೀಸಸ್ ಲರ್ನಿಂಗ್ ಮೋಟಿವೇಶನ್. ನಾವು ಎಂಕರೇಜ್ ಮಾಡಿದ್ರೆ ಮಗುಗೆ ಅದ್ರ ಲರ್ನಿಂಗ್ ಮೋಟಿವೇಶನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಎಮೋಷನಲ್ ಡೆವಲಪ್ಮೆಂಟ್ ಯಾವ ಥರ ಲರ್ನಿಂಗಿಗೆ ಎಫೆಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಲರ್ನಿಂಗ್. ನೆಕ್ಸ್ಟ್ ಹೋಗೋಣ, ಸೋಷಿಯಲ್ ಡೆವಲಪ್ಮೆಂಟು ಯಾವ ಥರ ಲರ್ನಿಂಗಿಗೆ ಎಫೆಕ್ಟ್ ಮಾಡುತ್ತೆ ಅಂತ. ಲರ್ನಿಂಗ್ ಇಸ್ ಅ ಸೋಷಿಯಲ್ ಪ್ರೋಸೆಸ್. ಒಂದು ಕಲಿಕೆ ಅನ್ನೋದೇ ಒಂದು ಸೋಷಿಯಲ್ ಪ್ರೋಸೆಸ್ ಅಂತ ಹೇಳಿದ್ದೀವಿ. ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇವಾಗ ಗ್ರೂಪ್ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಲ್ಯಾಂಗ್ವೇಜ್ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್. ಒಂದು ಗ್ರೂಪ್ ಆ್ಯಕ್ಟಿವಿಟೀಸ್ ಕೊಟ್ಟಾಗ ಮಗು ಅಲ್ಲಿ ಏನಾಗುತ್ತೆ, ಒಂದು ಲ್ಯಾಂಗ್ವೇಜ್ ಸ್ಕಿಲ್ಲು ಮತ್ತು ಸೋಷಿಯಲ್ ಸ್ಕಿಲ್ಲು ಅಂತಂದರೆ ಎಲ್ಲಾದ್ರ ಜೊತೆಗೂ ಮಿಂಗಲ್ ಆಗೋದು, ಮರ್ಜ್ ಆಗೋದನ್ನು ಮಗು ಏನು ಮಾಡುತ್ತೆ, ಕಲಿಯುತ್ತೆ ಅಲ್ವಾ. ನೆಕ್ಸ್ಟ್ ಪಿಯರ್ ಲರ್ನಿಂಗ್ ಎನ್ಹೆನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಮಗು ಫ್ರೆಂಡ್ಸ್ಗಳ ಜೊತೆಗೆ ಸೇರಿ ಕಲಿತಾಗ ಏನಾಗುತ್ತೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದನ್ನು ಮಗು ಕಲಿಯುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ವಿಗಟ್ಸ್ಕಿ ಅವರು ಏನು ಹೇಳಿದ್ದಾರೆ ಅಂತಂದರೆ ಲರ್ನಿಂಗ್ ಅಕರ್ಸ್ ಥ್ರೂ ಸೋಷಿಯಲ್ ಇಂಟರ್ಯಾಕ್ಷನ್. ಇವ್ರ ಪ್ರಕಾರ ಏನು ಅಂತಂದರೆ ಕಲಿಕೆ ಅನ್ನೋದು ಯಾವಾಗ ಆಗುತ್ತೆ ಅಂತಂದರೆ ಸೋಷಿಯಲ್ ಇಂಟರ್ಯಾಕ್ಷನ್ಸ್ ಮೂಲಕನೇ ಆಗೋದು ಅಂತ ಹೇಳಿದ್ದಾರೆ ಇವರು. ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಕಾನ್ಸೆಪ್ಟ್ ಹೌ ಲರ್ನಿಂಗ್ ಇನ್ಫ್ಲುಯೆನ್ಸಸ್ ಡೆವಲಪ್ಮೆಂಟ್. ಇವಾಗ ನಾವೇನು ಮಾಡೋದು, ಡೆವಲಪ್ಮೆಂಟು ಲರ್ನಿಂಗಿಗೆ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ನೋಡಿದೆ. ಇವಾಗ ಲರ್ನಿಂಗ್ ಯಾವ ಥರ ಡೆವಲಪ್ಮೆಂಟಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದಾದರೆ ಲರ್ನಿಂಗ್ ಎಲ್ಪ್ಸ್ ಇನ್ ಓವರ್ ಆಲ್ ಡೆವಲಪ್ಮೆಂಟು. ಒಂದು ಕಲಿಕೆ ಅನ್ನೋದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಎಲ್ಪ್ ಮಾಡುತ್ತೆ ಅಂತ. ಎಕ್ಸಾಂಪಲ್ಲು ಲರ್ನಿಂಗ್ ಲ್ಯಾಂಗ್ವೇಜ್. ಇವಾಗ ನಾವು ಒಂದು ಲ್ಯಾಂಗ್ವೇಜನ್ನ ಕಲ್ತ್ಕೊಂಡ್ರೆ ಅದರಿಂದ ಏನು ಎಲ್ಪ್ ಆಗುತ್ತೆ ಅಂದರೆ ಕಾಗ್ನಿಟಿವ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ಗೆ ಎಲ್ಪ್ ಆಗುತ್ತೆ.
ಸೊ ಸೆಕೆಂಡ್ ಒನ್, ಲರ್ನಿಂಗ್ ವ್ಯಾಲ್ಯೂಸ್ ಹೆಲ್ಪ್ಸ್ ಮಾರಲ್ ಡೆವಲಪ್ಮೆಂಟ್. ವ್ಯಾಲ್ಯೂಸ್ಗಳನ್ನ ನಾವು ಕಲ್ತಿದ್ರೆ ಮಾರಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಲರ್ನಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್, ಇಂಟಲೆಕ್ಚುವಲ್ ಡೆವಲಪ್ಮೆಂಟ್. ಸೊ ಲರ್ನಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಯಾವುದಕ್ಕೆ ಹೆಲ್ಪ್ಸ್ ಮಾಡುತ್ತೆ? ಇಂಟಲೆಕ್ಚುವಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ದಸ್ ಲರ್ನಿಂಗ್ ಆಕ್ಸಲರೇಟ್ಸ್ ಡೆವಲಪ್ಮೆಂಟ್. ಸೊ ಈ ಥರ ಏನಾಗುತ್ತೆ, ಲರ್ನಿಂಗು ಸೊ ಡೆವಲಪ್ಮೆಂಟ್ ಆಕ್ಸಲರೇಟ್ಸ್ ಮಾಡುತ್ತೆ ಅಂತೇಳಿ. ಸೊ ನೆಕ್ಸ್ಟು ಡೆವಲಪ್ಮೆಂಟ್ ವರ್ಸಸ್ ಲರ್ನಿಂಗ್. ಹಾಗಾದರೆ ಡೆವಲಪ್ಮೆಂಟಿಗೂ ಲರ್ನಿಂಗೂ ಏನಿದೆ, ಏನು ಡಿಫ್ರೆನ್ಸ್ ಏನಿದೆ ಅಂತ ತಗೊಳ್ಳೋದಾದರೆ ನೋಡಿ, ಡೆವಲಪ್ಮೆಂಟ್ ಅನ್ನೋದು ಒಂದು ನ್ಯಾಚುರಲ್ ಪ್ರೋಸೆಸ್, ಬಟ್ ಲರ್ನಿಂಗ್ ಅನ್ನೋದು ಆರ್ಟಿಫಿಷಿಯಲ್ ಪ್ರೋಸೆಸ್. ಇನ್ನು ಡೆವಲಪ್ಮೆಂಟು ಬಯೋಲಾಜಿಕಲ್ ಮತ್ತು ಎನ್ವಿರಾನ್ಮೆಂಟ್ ಎರಡರಿಂದನೂ ಸಹ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ ಇದು, ಬಟ್ ಲರ್ನಿಂಗು ಮೇಯ್ನ್ಲಿ ಎನ್ವಿರಾನ್ಮೆಂಟಲಿಂದ ಇನ್ಫ್ಲುಯೆನ್ಸ್ ಆಗುತ್ತೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಈಸ್ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಪ್ರೋಸೆಸ್. ಇದು ನಿಧಾನವಾಗಿ ಮತ್ತು ಗ್ರ್ಯಾಜುವಲ್ ಆಗುತ್ತೆ. ಇವತ್ತು ಹುಟ್ಟಿ ನಾಳೆನೇ ಮಗು ಓಡಲ್ಲ ಅಂತ ಹೇಳಿದ್ನಲ್ಲ ಆ ಥರ. ಸೊ ಬಟ್ ಆದರೆ ಲರ್ನಿಂಗ್ ರಿಲೇಟಿವ್ಲಿ ಫಾಸ್ಟ್. ಬಟ್ ಕಲಿಕೆ ಅನ್ನೋದು ಇದೆಯಲ್ಲ, ಅದು ಆ ಮಗುವಲ್ಲಿ ಆ ಮೋಟಿವೇಶನ್ ಇದ್ದರೆ ಮಗು ಬೇಗ ಕಲಿಯುತ್ತೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಕೆನ್ ನಾಟ್ ಬಿ ಡೈರೆಕ್ಟ್ಲಿ ಟಾಟ್. ಡೆವಲಪ್ಮೆಂಟನ್ನು ನಾವು ಡೈರೆಕ್ಟಾಗಿ ಹೇಳ್ಕೊಡೋಕ್ಕಾಗಲ್ಲ. ಸೊ ಲರ್ನಿಂಗ್ ಕ್ಯಾನ್ ಬಿ ಟಾಟ್, ಆದರೆ ಕಲಿಕೆನ ನಾವು ಡೈರೆಕ್ಟಾಗಿ ಹೇಳ್ಕೊಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಸಬ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.